ಸಭೆಯ ಹಿರಿಯರು ಎಂದರೆ ಯಾರು? ಎಲ್ಲರೂ ಸಭೆಗೆ ಹಿರಿಯರ ಎನ್ನುವಂತ ವಿಷಯ ಕುರಿತು ನಾವು ನೋಡಿದ್ದೇವೆ. ಇವು ಎಲ್ಲ ಗುಣಗಳು ಸಭೆಯ ಹಿರಿಯರಲ್ಲಿರಬೇಕು. ಅದೇ ರೀತಿ ಸಭೆಗೆ ಹಿರಿಯರು ಅಧ್ಯಕ್ಷನಲ್ಲಿರುವಂತಹ ಗುಣಗಳು ಇಲ್ಲಿಯವರೆಗೆ ನಾವೇನು ನೋಡಿದೇವಲ್ಲ ಇಲ್ಲಿವರೆಗೂ ಇದರಂತೆ ಹೇಗಿರ್ಬೇಕಂತ ಅದೇ ರೀತಿಯಾಗಿ ಸಭಾ ಸೇವಕರು ಗೌರವ ಉಳ್ಳವರಾಗಿರಬೇಕು. ಸಭೆಗೆ ಅಧ್ಯಕ್ಷನಿಗೆ ಏನು ಸ್ಥಾನಮಾನಗಳು ಎಂತ ಗುಣಲಕ್ಷಣಗಳು ಇರಬೇಕು ಅದೇ ರೀತಿಯಾಗಿ ಸಭಾ ಸೇವಕರು ಕೂಡ ಇಂಥ ಗುಣವುಳ್ಳವರಾಗಿರಬೇಕು. ಸಭೆ ಅಧ್ಯಕ್ಷರಿಗಿಂತ ಸಭಾ ಸೇವಕರಿಗೆ ದೊಡ್ಡ ಸ್ಥಾನದಲ್ಲಿಟ್ಟಿದ್ದಾರೆ. ದೇವರು ಎರಡು ಮಾತು ಹೆಚ್ಚಿಗೆ ಹೇಳಿದ್ದಾರೆ. ಆ ಮಾತುಗಳು ಯಾವುವು ಎನ್ನುವಂಥದ್ದು ನಾವು ಇಲ್ಲಿ ದೇವರ ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ. ಅದೇ ರೀತಿ ಅಧ್ಯಕ್ಷನೇ ಅವರಿದ್ದೇನೆ, ಅದೇ ರೀತಿ ಸಭಾ ಸೇವಕರು ಇರಬೇಕಂತ ಸಭಾ ಸೇವಕರಿಗೆ ಇನ್ನೆರಡು ಹೆಜ್ಜೆ ಮುಂದಾಗಿ ಮಾತಾಡಿದ್ದಾರೆ. ಆ ಮಾತುಗಳು ಯಾವುದೆಂದು ನಾವು ನೋಡೋಣ. ಅವರು ಎರಡು ಮಾತಿನವರು, ಮಧ್ಯನಿರತರು, ನೀಚ ಲಾಭವನ್ನು ಅಪೇಕ್ಷಿಸುವವರು ಆಗಿರದೆ ನಂಬಿದವರಿಗೆ ಪ್ರಕಟವಾಗಿರುವ ಸತ್ಯಾರ್ಥವನ್ನು ಸುತ್ತು ಮನಸ್ಸು ಸಾಕ್ಷಿಯಿಂದ ಕೈಕೊಳ್ಳುವವರಾಗಿರಬೇಕು. ಎಂತವರಾಗಿರ್ಬೇಕಂತ ಸಭಾಪಾಲಕರು ಈ ಒಂದೇ ಮಾತುಳ್ಳವರಾಗಿರ್ಬೇಕಂತ, ಎರಡು ಮಾತುಳ್ಳವರು ಆಗಿರಬಾರ್ದಂತ. ಎಷ್ಟು ಅದ್ಭುತ ಮಾತುಗಳು! ನೀಚ ಲಾಭವನ್ನು ಅಪೇಕ್ಷಿಸುವವರು ಸಭಾ ಸೇವಕರಾಗಿರಬಾರದು. ಸತ್ಯಾರ್ಥವನ್ನು ಶುದ್ಧ ಮನಸಾಕ್ಷಿಯಿಂದ ಕೈಗೊಳ್ಳುವವರಾಗಿರಬೇಕು. ಇದಲ್ಲದೆ ಅವರು ಮೊದಲು ಪರೀಕ್ಷಿಸಲ್ಪಡಬೇಕು. ಸಭಾ ಸೇವಕರಾಗಬೇಕಂದ್ರೆ ಮೊದಲು ಏನ್ ಮಾಡ್ಬೇಕು? ಅವರು ಪರೀಕ್ಷಿಸಲ್ಪಡಬೇಕು. ಸಭಾ ಪಾಲಕರು ಸತ್ಯವೇದವನ್ನು ಹಿಡಿದುಕೊಂಡು ಸತ್ಯ ಬೋಧನೆ ಮಾಡುವಂತನಾಗಿರಬೇಕಾದರೆ ಮೊದಲು ಅವನನ್ನು ಜನರು ಪರೀಕ್ಷಿಸಲ್ಪಡಬೇಕು. ಪರೀಕ್ಷೆಯಲ್ಲಿ ಪಾಸ್ ಆಗಿರಬೇಕು, ಒಳ್ಳೆಯವರೆನಿಸಿಕೊಳ್ಳಬೇಕು. ಸತ್ಯ ಬೋಧನೆ ಮಾಡ್ತಾ ಇರುವಾಗ ಲೋಕದ ಪ್ರಾಪಂಚಿಕ ಲೋಕದ ಆಶೆಗಳನ್ನು ಬಿಟ್ಟು ಸತ್ಯವೇದ ಸತ್ಯ ಮಾರ್ಗದಲ್ಲಿ ನಡೆಯುವವನಾಗಿದ್ದಾನೋ ಇಲ್ಲವೋ ಕುಚ್ಚುದ್ದೆಗಾರನಂತೆ ವರ್ತಿಸುವಂತವನಾಗಿದ್ದಾನೆ ಎನ್ನುವಂಥದ್ದು ಜನಗಳು, ನೀವೆಲ್ಲರೂ ಸಹೋದರ ಸಹೋದರಿಯರು ಪರೀಕ್ಷಿಸಲ್ಪಡಬೇಕಂತ. ಪರೀಕ್ಷಿಸಲ್ಪಟ್ಟಾಗ ನೀವು ಇವನು ಯೋಗ್ಯನು, ಇವನು ಸಭಾ ಸೇವೆ ಮಾಡುವುದಕ್ಕೆ, ಸತ್ಯ ಸೇವೆ ಮಾಡುವುದಕ್ಕೆ ಯೋಗ್ಯನು, ಸತ್ಯವೇದವನ್ನು ಹಿಡಿದುಕೊಳ್ಳುವುದಕ್ಕೆ ಯೋಗ್ಯನಾಗಿರುವಂತೆ ಯಾರು ಪರೀಕ್ಷೆ ಮಾಡಬೇಕಂತೇಳಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ಜನಗಳಾದ ನೀವುಗಳು, ಸಹೋದರ ಸಹೋದರಿಯರೇ, ನೀವು ಒಂದು ಬೋಧಕನಿಗೆ ಬೋಧನೆ ಕೊಟ್ಟು ಸತ್ಯವೇದವನ್ನು ಕೈಯಲ್ಲಿ ಹಿಡಿದುಕೊಳ್ಳಬೇಕಾಗಿದ್ದರೆ ಅದಕ್ಕೆ ಯಾರು ಪರೀಕ್ಷಿಸಲ್ಪಡಬೇಕು? ನೀವುಗಳು, ವಿಶ್ವಾಸಿಗಳು ಪರೀಕ್ಷಿಸಲ್ಪಡಬೇಕು. ನೀವು ಪರೀಕ್ಷಿಸಲ್ಪಟ್ಟಾಗ ತರುವಾಯ ಅದರ ಮೇಲೆ ಯಾರು ತಪ್ಪು ಹೊರಿಸದಿರದಿದ್ದರೆ ಸಭಾ ಸೇವಕರ ಉದ್ಯೋಗವನ್ನು ನಡೆಸಲಿ. ನೀವು ಸ್ತ್ರೀಯರು, ಪುರುಷರು, ವಿಶ್ವಾಸಿಗಳೆಲ್ಲರೂ ಅವರನ್ನು ತಪ್ಪು ಹೋಲಿಸದೇ ಇರುವಾಗ ನ್ಯಾಯ ನೀತಿ ಸತ್ಯದ ಪರವಾಗಿ ಸತ್ಯವೇದಕ್ಕೋಸ್ಕರ ಬಡದಾಡ್ತಾ ಇದ್ದಾನೆ, ನಿಜ ಸತ್ಯ ಹೇಳುವುದಕ್ಕೋಸ್ಕರ ಅವನು ಪ್ರಯತ್ನ ಪಡುತ್ತಾ ಇದ್ದಾನೆ ಎನ್ನುವಂತ ಮಾತುಗಳು ನೀವು ಆಡಿದರೆ ಆಗ ಅವನು ಪರೀಕ್ಷೆಯಲ್ಲಿ ಪಾಸಾಗಿ ಅವನಿಗೆ ಸಭಾ ಸೇವಕರ ಉದ್ಯೋಗವನ್ನು ಆವಾಗ ನಡೆಸಲಿ. ಎಷ್ಟು ಅದ್ಭುತ ಮಾತದ! ಎಂತ ಅದ್ಭುತ ಮಾತನಾಡ್ರಿ! ನಿಮಗೆ ಕೊಟ್ಟನ, ವಿಶ್ವಾಸಗಳಿಗೆ ಅಧಿಕಾರ ಕೊಟ್ಟನ ಸಭಾ ಸೇವಕರಿಗೆ ನಿರ್ಮಾಣ ಮಾಡುವಂಥದ್ದು. ಸಭಾ ಸೇವಕರ ಉದ್ಯೋಗ ಯಾರು ಮಾಡಬೇಕಂತ ಯಾರು ನೇಮಿಸಬೇಕು? ವಿಶ್ವಾಸಿಗಳು ನೇಮಿಸಬೇಕು ಅಂತಿಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ. ಹಾಗೆಯೇ ಸಭಾ ಸೇವಕಿಯರಾದ ಸ್ತ್ರೀಯರು ಗೌರವವುಳ್ಳವರಾಗಿರಬೇಕು. ಸಭಾಧ್ಯಕ್ಷರಾಗಿ ಆಗಿರಬೇಕು ನೋಡಿದೆವು. ಸಭೆಯ ಸೇವಕನು ಹೇಗಿರಬೇಕನ್ನೋ ಅಂತ ಸತ್ಯವೇದ ಮುಖಾಂತರ ನಾವು ನೋಡಿದೆವು. ಮತ್ತು ಸ್ತ್ರೀಯರಿಗೂ ಕೂಡ ಸಭಾಧ್ಯಕ್ಷನಾಗಿರುವಂತದ್ದು ಇಲ್ಲಿ ನಾವು
ಜಾಗದಲ್ಲಿ ದೇವರು ಕೊಟ್ಟಿದ್ದಾನೆ. ಆದರೆ ಅವಳಿಗೆ ಆದಂತ ಗುಣಲಕ್ಷಣಗಳು ಎಂದವ ಆಗಿದ್ದರೆ ಅವಳು ಏನಂತಂದ್ರೆ ಸಭೆಗೆ ಸೇವಕಿ ಆಗಬಹುದು, ಸಭೆಗೆ ಅಧ್ಯಕ್ಷನಾಗಬಹುದು, ಸಭೆಗೆ ಹಿರಿಯಳಾಗಬಹುದು. ಅವಳ ಗುಣಗಳು ಹೇಗಿರಬೇಕಂತೇಳಿ ಇಲ್ಲಿ ಸತ್ಯವೇದದ ಮುಖಾಂತರ ನಾವು ನೋಡುವಂತವರಾಗಿದ್ದೇವೆ. ಸಭಾ ಸೇವಕಿಯವರಾದ ಸ್ತ್ರೀಯರು ಗೌರವವುಳ್ಳವರಾಗಿರಬೇಕು. ಅವರಿಗೆ ಬಟ್ ಮಾಡಿ ತೋರಿಸಂತದ್ದು ಯಾರು ಸ್ತ್ರೀಯರಿಗೆ ಬಟ್ ಮಾಡಲ್ಲ ಅಂತ ಗುಣ ಅವಳಲ್ಲಿರಬೇಕು. ಅವರಿಗೆ ಗೌರವ ಕೊಡುವಂತ, ಸ್ಥಾನಮಾನ ಕೊಡುವಂತ ಗುಣಗಳು ಅವಳಲ್ಲಿರಬೇಕು. ಅಂತ ಗುಣಗಳು ಅವಳಲ್ಲಿ ಇತ್ತು ಅಂದ್ರ ಅವಳು ಇಲ್ಲಿ ಸಭೆಗೆ ಹಿರಿಯಳಾಗಿರ್ಬೋದು, ಸಭೆಗೆ ಸೇವಕಿಯಾಗಿರಬಹುದು, ಸಭಾ ಪಾಲಕಿಯಾಗಿರಬಹುದು, ಸಭೆಗೆ ಅಧ್ಯಕ್ಷನಾಗಿರಬಹುದು, ಸಭೆಗೆ ಹಿರಿಯಳಾಗಿರಬಹುದು ಎನ್ನುವಂತ ಮಾತು ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಇದಲ್ಲದೆ ಇನ್ನೊಂದು ಮಾತಾಡ್ತಾನೆ, ಎಷ್ಟು ಅದ್ಭುತವಾದ ಮಾತದ, ಚಾಡಿ ಹೇಳುವವಳಾಗಿರಬಾರದು. ಅವಳು ಎಂತಳಾಗಿರ್ಬೇಕು? ಸಭೆ ಅಧ್ಯಕ್ಷನಾಗಿರುವವಳು, ಸಭೆಗೆ ಹಿರಿಯನಾಗಿರುವವಳು, ಸಭೆಗೆ ಸೇವಕಿಯಾಗಿರುವವಳು ಚಾಡಿ ಹೇಳಲಾರದವಳಾಗಿರಬೇಕು. ಚಾಡಿ ಹೇಳದವಳಾಗಿರಬಾರದು. ಅವಳಿಗೆ ಚಾಡಿ ಗುಣಗಳು ಇರಬಾರದು. ಚಾಡಿ ಗುಣಗಳು ಅವಳಲ್ಲಿ ಇದ್ದು ಅಂದ್ರ ಅವಳು ಸಭೆಗೆ ಯೋಗ್ಯಳಲ್ಲ. ಚಾಡಿ ಗುಣಗಳು ಇಲ್ಲದೆ ಇರುವಂತವಳು ಸಭೆಗೆ ಯೋಗ್ಯಳು ಎನ್ನುವಂತ ಮಾತು ನಾವು ಸತ್ಯವೇದದ ಮುಖಾಂತರ ನೋಡುವಂತವರಾಗಿದ್ದೇವೆ. ನಂಬಿಕೆಯು ನಂಬಿಕಸ್ಥರಾಗಿಯೂ ಇರಬೇಕು. ಎಲ್ಲಾ ವಿಷಯದಲ್ಲಿ ಅವಳು ನಂಬಿಕಸ್ಥರಾಗಿರಬೇಕು. ಎಲ್ಲ ವಿಷಯದಲ್ಲಿ ಹೇಗೆ ಅಧ್ಯಕ್ಷರಿಗೆ ಗುಣಲಕ್ಷಣಗಳು, ಆ ಗುಣಲಕ್ಷಣವೂ ಅವಳಲ್ಲಿರಬೇಕು. ಮತ್ತು ಸಭಾಪಾಲಕರಿಗೆ ಹೆಂಗೆ ಪರೀಕ್ಷಿಸಲ್ಪಟ್ಟಿದ್ದೆವು, ಆ ಪರೀಕ್ಷೆಯಲ್ಲಿ ಪಾಸ್ ಆಗಿ ಅಂಥವು ಒಂದು ಗುಣಲಕ್ಷಣಗಳು ಅವಳಲ್ಲಿರಬೇಕು. ಚಾಡಿ ಹೇಳದವಳಾಗಿರಬಾರದು. ಮತ್ತೇನಂತಂದ್ರೆ ಎಲ್ಲ ವಿಷಯದಲ್ಲಿ ಅವಳು ನಂಬಿಗಸ್ತಳಾಗಿರುವಂತವಳಾಗಿದ್ದರೆ ಅವಳು ಸಭೆಗೆ ನಾಯಕಿಯಾಗಿ ಅಂಥವಳನ್ನು ನೇಮಿಸಬಹುದು. ಅಂಥವಳಿಗೆ ಯೋಗ್ಯತೆ ಪಟ್ಟಿದ್ದಾನೆ, ಅಂಥವಳಿಗೆ ಸ್ಥಾನಮಾನ ದೇವರು ನಮಗೆ ಇಲ್ಲಿ ಪಟ್ಟಿದ್ದಾನೆ ಎನ್ನುವಂತ ಮಾತು ಸತ್ಯವೇದದ ಮುಖಾಂತರ ನಾವು ನೋಡುವರಾಗಿದ್ದೇವೆ. ಕೊನೆಯದಾಗಿ ಪ್ರಿಯ ಸಹೋದರ ಸಹೋದರರೇ, ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡೋಣ. ನಾನೇ ಒಳ್ಳೆಯ ಕುರುಬನು, ತಂದೆಯು ನನ್ನನ್ನು, ನಾನು ತಂದೆಯನ್ನು ತಿಳಿದಿರುವಂತೆ ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ. ನನ್ನ ಕುರಿಗಳು ನನ್ನನ್ನು ತಿಳಿದವೆ ಮತ್ತು ಕುರಿಗಳಿಗೋಸ್ಕರ ನಾನು ಪ್ರಾಣವನ್ನು ಕೊಡುತ್ತೇನೆ ಎಂದನು. ಹೀಗೆ ನಾವು ಸಭೆಯ ಹಿರಿಯರು ಎಂದರೆ ಯಾರು? ಎಲ್ಲರೂ ಸಭೆಗೆ ಹಿರಿಯರ ಎನ್ನುವಂತ ವಿಷಯ ಕುರಿತು ಸತ್ಯವೇದದಲ್ಲಿ ನಾವು ಅದ್ಭುತವಾದ ರೀತಿಯಾಗಿ ದೇವರು ನಮ್ಮೊಂದಿಗೆ ಪೌಲನ ಮುಖಾಂತರ, ದಾವೀದನ ಮುಖಾಂತರ, ಹಿಜ್ಕೀಯನ ಮುಖಾಂತರ, ನಮಗೆ ಅಪೊಸ್ತಲರ ಮುಖಾಂತರ ನಮಗೆ ತಿಳಿದುಪಡಿಸಿದ್ದಾನೆ. ನಮಗೆ ಸತ್ಯವೇದದ ಮುಖಾಂತರ ನಾವು ದೇವರು ನಮಗೆ ಹೇಗಿರಬೇಕು, ಎಂಥ ಗುಣವುಳ್ಳವರಾಗಿರಬೇಕು, ಎಂಥ ಗುಣವುಳ್ಳವರಾಗಿರಬಾರದು ಅಂತ ವಿಷಯ ನಮಗೆ ಸತ್ಯವೇದದಲ್ಲಿ ಮುಖಾಂತರ ದೇವರು ಬಹಳ ಅದ್ಭುತವಾಗಿ ಮಾತಾಡಿದ್ದಾನೆ ಎನ್ನುವಂಥ ಮಾತನ್ನು ಕುರಿತು ನಾನು ಈ ದಿನ ನಿಮ್ಮೆಲ್ಲರಿಗೆ ಕರ್ತನ ನಾಮದಲ್ಲಿ ವಂದಿಸುವನಾಗಿದ್ದೇನೆ. ಜೈ ಕ್ರಿಸ್ತ, ಜೈ ಕ್ರಿಸ್ತ.